नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामी इति नामिने नमस्ते सारस्वती देवे गौरवाणी प्रचारिणि निर्विशेष शून्यवादी पाश्चात्य देश तारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा कृष्ण कृष्ण हरे 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 राम 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 हरे हरे। श्रील प्रभुपाद की जय। राधा कृष्ण चंद्र की जय। कृष्ण बलराम की जय। निताय गौरंग की जय। श्रीनिवास गोविंद की जय। प्रहलाद नरसिंह देव की जय। विश्वगुरु श्रील प्रभुपाद की जय। निताय गौर। ಸೊ ಕಳೆದ 2 ವಾರ ಹಿಂದೆ ನಾವು ರೀಡಿಂಗ್ ಸೆಕ್ಷನ್ ಮಾಡಿಲ್ಲ. ಸೊ ಇಲ್ಲಿಂದ ಲಾಸ್ಟ್ 2 ವಾರ ಹಿಂದೆ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಸೊ ಇಲ್ಲಿಂದ ಶುರು ಮಾಡೋಣ. ಶ್ರೀಲ ಪ್ರಭುಪಾದರು ವೈದಿಕ ಆಧಾರಗಳನ್ನು ನೀಡುವವರು. ಪ್ರಿಯ ಅಂದರೆ ಡಾಕ್ಟರ್ ಬಿಗೆಲೋ ಅವರಿಗೆ ಅವರು ಒಂದು ಉತ್ತರವನ್ನು ಬರೀತಾ ಇದ್ದಾರೆ. ನನ್ನ ಶುಭಾಶಯಗಳನ್ನು ದಯವಿಟ್ಟು ಸ್ವೀಕರಿಸಿ. ಇತ್ತೀಚೆಗೆ ರೇ ಕೊರೆಯಲ್ಲಿ ಅವರು ಬರೆದ ಆತ್ಮವೆಂದರೆ ಏನೆಂದು ತಿಳಿಯಲು ಹೃದಯ ಶಾಸ್ತ್ರ ಚಿಕಿತ್ಸಾ ತಜ್ಞರು ಬಯಸುತ್ತಾರೆ ಎಂಬ ಲೇಖನವನ್ನು ಗೆಜೆಟ್ಟಿನಲ್ಲಿ ನೋಡಿದೆ. ಅದು ಬಹಳ ಕುತೂಹಲಕರವಾಗಿತ್ತು. ನಿಮ್ಮ ಅನಿಸಿಕೆಗಳು ವಿಶೇಷ ಒಳನೋಟಗಳನ್ನು ಒಳಗೊಂಡಿವೆ. ಆದುದರಿಂದ ಈ ವಿಚಾರವಾಗಿ ನಿಮಗೆ ಬರೆಯಬೇಕೆಂದುಕೊಂಡೆ. ನಾನು ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞೆ ಸಂಘದ ಸಂಸ್ಥಾಪನಾಚಾರ್ಯ ಎನ್ನುವುದು ಪ್ರಾಯ ನಿಮಗೆ ತಿಳಿದಿರಬಹುದು. ಕೆನಡಾದ ಮಾಂಟ್ರಿಯಲ್, ಟೊರಾಂಟೊ, ವ್ಯಾಂಕೂವರ್ ಮತ್ತು ಹ್ಯಾಮಿಲ್ಟನ್ ನಗರಗಳಲ್ಲಿ ನಮ್ಮ ಅನೇಕ ದೇವಸ್ಥಾನಗಳಿವೆ. ಪ್ರತಿಯೊಬ್ಬ ಜೀವಿಗೂ ಅವನ ಮೂಲ ಆಧ್ಯಾತ್ಮಿಕ ಸ್ವರೂಪವನ್ನು ಬೋಧಿಸುವುದೇ ಈ ಕೃಷ್ಣ ಪ್ರಜ್ಞೆ ಆಂದೋಲನದ ನಿರ್ದಿಷ್ಟ ಉದ್ದೇಶವಾಗಿದೆ. ಸೊ ಪ್ರಭುಪಾದರು ಒಬ್ಬರಿಗೆ ಡಾಕ್ಟರ್ ಬಿಗೆಲೋ ಅವರಿಗೆ ಉತ್ತರವನ್ನು ಬರೀತಾ ಇದ್ದಾರೆ. ಸೊ ಅವರು ಪ್ರಭುಪಾದರ ಬಗ್ಗೆ ಪರಿಚಯ ಮಾಡಿಸ್ಕೊತಾ ಇದ್ದಾರೆ. ಆಮೇಲೆ ಎಕ್ಸ್ಪೆಷಲಿ ಈ ಕೃಷ್ಣ ಪ್ರಜ್ಞೆ ಆಂದೋಲನ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ನಾವು ಪ್ರಭುಪಾದರು ಸ್ಥಾಪನೆ ಮಾಡಿದ್ರು ಅನ್ನೋದು ಅವ್ರಿಗೂ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಆಮೇಲೆ ಈ ಇಸ್ಕಾನ್ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶ ಏನು ಅನ್ನೋದು ಪ್ರಭುಪಾದರು ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಅದು ಉದ್ದೇಶ ಅಂದರೆ ಪ್ರತಿಯೊಬ್ಬ ಜೀವಿಗೆ ಅವನ ಮೂಲ ಆಧ್ಯಾತ್ಮಿಕ ಸ್ವರೂಪವನ್ನು ಬೋಧಿಸುವುದೇ ಈ ಕೃಷ್ಣ ಪ್ರಜ್ಞೆ ಆಂದೋಲನದ ಉದ್ದೇಶ ಅಂತ ಪ್ರಭುಪಾದರು ವಿವರಣೆ ಮಾಡ್ತಾ ಇದ್ದಾರೆ. ಸೊ ಜೀವಿಯ ಹೃದಯದಲ್ಲಿ ಆತ್ಮವಿದೆ ಎನ್ನುವುದರಲ್ಲಿ ಸಂದೇಶವೇ ಇಲ್ಲ. ಅದು ದೇಹ ಪೋಷಣೆಗೆ ಅಗತ್ಯವಾದ ಎಲ್ಲ ಶಕ್ತಿಗಳ ಮೂಲ ಆಕರವಾಗಿದೆ. ಈ ಆತ್ಮದ ಶಕ್ತಿಯು ದೇಹಾದ್ಯಂತ ಹಬ್ಬುತ್ತದೆ. ಇದನ್ನೇ ಪ್ರಜ್ಞೆ ಎಂದು ಕರೆಯುತ್ತಾರೆ. ಸೊ ಜೀವಿಯ ಹೃದಯದಲ್ಲಿ ಆತ್ಮವಿದೆ, ನಮ್ಮೆಲ್ಲರಿಗೂ ಗೊತ್ತು. ಆತ್ಮ ಇಲ್ಲದೆ ಅದು ದೇಹ ಬಿದ್ದೋಗ್ಬಿಡುತ್ತೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಅದು ದೇಹ ಪೋಷಣೆಗೆ ಅಗತ್ಯವಾದ ಎಲ್ಲ ಶಕ್ತಿಗಳ ಮೂಲ ಆಕರವಾಗಿದೆ. ಸೊ ಆತ್ಮದ ಶಕ್ತಿಯು ದೇಹಾದ್ಯಂತ ಹಬ್ಬುತ್ತದೆ ಅಂದರೆ ಅದನ್ನೇ ಪ್ರಜ್ಞೆ ಅಂತ ಕರೀತಾರೆ. ಪ್ರಜ್ಞೆ ಇಲ್ಲದೆ ಹೋದ್ರೆ ಶರೀರ ಬಿದ್ದೋಗ್ಬಿಡುತ್ತೆ. ಸೊ ಆತ್ಮದ ಒಂದು ಸಿಂಪ್ಟಮ್ಸ್ ಗುಣ ಏನಪ್ಪ ಅಂದ್ರೆ ಪ್ರಜ್ಞೆ. ಪ್ರಜ್ಞೆ ಇಲ್ಲ ಅಂದ್ರೆ ಆತ್ಮ ಇಲ್ಲ, ಆತ್ಮ ಇಲ್ಲ ಅಂದ್ರೆ ಪ್ರಜ್ಞೆ ಇಲ್ಲ. ಸೊ ಇದು ಆಮೇಲೆ ಯಾವುದೇ ಭಾಗದಲ್ಲಿ ನೋವನ್ನು ಈ ಪ್ರಜ್ಞೆಯು
ದೇಹಾದ್ಯಂತ ಆತ್ಮದ ಶಕ್ತಿಯನ್ನು ಪರಿಸರಿಸುವುದರಿಂದ ವ್ಯಕ್ತಿಯು ದೇಹದ ಯಾವುದೇ ಭಾಗದಲ್ಲಿ ನೋವನ್ನು ನಲಿವನ್ನು ಅನುಭವಿಸುತ್ತಾನೆ. ಸೊ ಇದನ್ನೇ ಪ್ರಜ್ಞೆ ಅಂತ ಕರೀತಾರೆ. ಆ ಪ್ರಜ್ಞೆಯಿಂದ ನಮ್ಮ ದೇಹದಲ್ಲಿ ಅಂದ್ರೆ ದೇಹಾದ್ಯಂತ ಆತ್ಮದ ಶಕ್ತಿಯನ್ನು ಪರಿಸರಿಸುವುದರಿಂದ ಅಂದ್ರೆ ವ್ಯಕ್ತಿಯು ನಾವೆಲ್ಲ ಅನುಭವಿಸಬೇಕಾಗಿರೋದೇನು, ಯಾವುದೇ ಭಾಗದಲ್ಲಿ ಅಂದ್ರೆ ಈ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವು ಅಥವಾ ನಲಿವನ್ನು ಅನುಭವಿಸುತ್ತೀವಿ. ಯಾರಾದರೂ ಬಂದು ಅಥವಾ ಹೇಗೆ ಅದು ಆತ್ಮದ ಒಂದು ಪ್ರಜ್ಞೆ ಗುಣ ಇದೆ ಅನ್ನೋದು ಗೊತ್ತು ಮಾಡಿಕೊಳ್ಳುವುದಕ್ಕೆ ನೋವು ನಲಿವು ಇದನ್ನು. ಸೊ ಹೇಗೆ ಆತ್ಮದ ಒಂದು ಪ್ರಜ್ಞೆ ಇರುವುದರಿಂದ ನಾವು ಅನುಭವಿಸುತ್ತೀವಿ ಅನ್ನೋದು ಪ್ರಭುಪಾದರು ಹೇಳ್ತಾರೆ. ಈ ಆತ್ಮವು ವಿಶಿಷ್ಟವಾದದ್ದು. ವ್ಯಕ್ತಿಯೊಬ್ಬನು ಶೈಶವದಿಂದ ಬಾಲ್ಯದಿಂದ ಕಿಶೋರ ವ್ಯವಸ್ಥೆಗೆ, ಕಿಶೋರ ವ್ಯವಸ್ಥೆಯಿಂದ ಯವನಕ್ಕೆ ಮತ್ತು ಅಲ್ಲಿಂದ ಮುಂದೆ ವೃದ್ಧಾಪ್ಯಕ್ಕೆ ಸ್ಥಿತ್ಯಂತರ ಹೊಂದುವಂತೆ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ದೇಹಾಂತರವನ್ನು ಹೊಂದುತ್ತದೆ. ಸೊ ಇದು ಭಗವದ್ಗೀತಾದಲ್ಲೂ ಪ್ರಭುಪಾದರು ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ದೇಹಾಂತರ ಪ್ರಾಪ್ತಿ ಧೀರಸ್ತತ್ರನ ಮುಹ್ಯತೆ. ಅಂದ್ರೆ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ. ಅಂದ್ರೆ ಶೈಶವದಿಂದ ಬಾಲ್ಯಕ್ಕೆ, ಬಾಲ್ಯದಿಂದ ಕಿಶೋರದಿಂದ ಯವನಕ್ಕೆ, ಯವನದಿಂದ ಮತ್ತೆ ವೃದ್ಧಾಪ್ಯಕ್ಕೆ ಈ ತರ ಶರೀರ ಬದಲಾವಣೆ ಆಗ್ತಾ ಇರುತ್ತೆ. ಹೇಗೆ ಆಗುತ್ತೆ? ಆತ್ಮ ಒಂದು ದೇಹ ಇನ್ನೊಂದು ದೇಹಕ್ಕೆ ಅಂದ್ರೆ ಆತ್ಮ ಇರುವುದರಿಂದ ಈ ತರ ಬದಲಾವಣೆ ಆಗುತ್ತೆ. ಆತ್ಮ ಇಲ್ಲದೆ ಇಂಥ ಬದಲಾವಣೆಗಳು ಆಗುವುದಿಲ್ಲ. ಸೊ ಆತ್ಮದಿಂದ ನಾವು ಚಿಕ್ಕ ಮಗುವಿಂದ ಒಂದು ಕಿಶೋರದಿಂದ ಯವನದಿಂದ ವೃದ್ಧಾಪ್ಯ. ಸೊ ಈ ತರ ಆಮೇಲೆ ಆ ವೃದ್ಧಾಪ್ಯದಲ್ಲಿ ಆತ್ಮ ಏನಾಗುತ್ತೆ? ಬಿಟ್ಟು ಇನ್ನೊಂದು ದೇಹಕ್ಕೆ ದೇಹಾಂತರವನ್ನು ಹೊಂದುತ್ತೆ. ಅನಂತರ ನಾವು ಹಳೆಯ ವಸ್ತ್ರವನ್ನು ಬದಲಾಯಿಸಿ ಹೊಸ ವಸ್ತ್ರವನ್ನು ಧರಿಸುವಂತೆ ಮರಣವೆಂಬ ಬದಲಾವಣೆಯು ಸಂಭವಿಸುತ್ತದೆ. ಸೊ ವೃದ್ಧಾಪ್ಯ ಆದ ನಂತರ ನಮ್ಮ ಆತ್ಮ ಬೇರೆ ಶರೀರಕ್ಕೆ ಹೋಗುತ್ತದೆ. ಸೊ ಅದಕ್ಕೆ ಪ್ರಭುಪಾದರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಲೈಕ್ ನಾವು ಈ ಶರೀರಕ್ಕೆ ತಕ್ಕವಾಗಿ ಒಂದು ವಸ್ತ್ರವನ್ನು ನಾವು ಸ್ಟಿಚ್ ಮಾಡಿಸ್ತೀವಿ. ಸೊ ಆ ವಸ್ತ್ರ ನಾವು ಹಾಕ್ಕೊಂತೀವಿ. ಆ ವಸ್ತ್ರ ವರ್ಷಾನುಗಟ್ಲೆ ಆದ್ಮೇಲೆ ಅದೇನಾಗುತ್ತೆ? ಹಳೇದಾಗ್ಬಿಡುತ್ತೆ. ಆ ವಸ್ತ್ರ ನಾವು ಯಾವ ರೀತಿ ಬದಲಾವಣೆ ಮಾಡ್ತೀವೋ ಅದೇ ರೀತಿ ನಾವು ಬೇರೆ ಒಂದು ಹೊಸ ವಸ್ತ್ರವನ್ನು ಧರಿಸುವಂತೆ ಮರಣ ಆದ್ಮೇಲೆ, ಮರಣ ಹೊಂದಿದ ಮೇಲೆ ಈ ಶರೀರ ಅಂದ್ರೆ ಆತ್ಮ ಬೇರೆ ಹೊಲ್ಟೋಗ್ಬಿಡುತ್ತೆ. ಆತ್ಮ ಈ ಶರೀರದಿಂದ ಅದನ್ನೇ ಮರಣವೆಂಬ ಅಂತ ಹೇಳ್ತೀವಿ. ಸೊ ಆ ಮರಣ ಬದಲಾವಣೆ ಸಂಭವಿಸುತ್ತದೆ ಹೇಗೆ? ವೃದ್ಧಾಪ್ಯ ಆದ್ಮೇಲೆ. ಆಗ ನಮಗೆ ಹೊಸ ದೇಹವು ದೊರೆಯುತ್ತದೆ. ಇದನ್ನು ಆತ್ಮದ ದೇಹಾಂತರ ಎನ್ನುತ್ತಾರೆ. ಸೊ ಇದರಲ್ಲಿ ಏನು ಸಂದೇಹ ಇಲ್ಲ. ಹೇಗೆ ನಾವು ಆತ್ಮ ಬದಲಾವಣೆ ಆಗುತ್ತೆ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ, ಅದಾದ್ಮೇಲೆ ಇನ್ನೊಂದು ಶರೀರಕ್ಕೆ. ಅದಕ್ಕೆ ಪ್ರಭುಪಾದರು ಸಿಂಪಲ್ ಉದಾಹರಣೆ, ಹೇಗೆ ನಾವು ಹಳೆ ಬಟ್ಟೆಗಳನ್ನು ಅದು ಹಳೇದಾದ್ಮೇಲೆ ಬಟ್ಟೆ ಮತ್ತೆ ಹೊಸ ಬಟ್ಟೆ ಯಾವ ತರ ನಾವು ಈ ಶರೀರ ತಕ್ಕಾಗಿ ನಾವು ಹೊಲಿಸ್ಕೊತೀವಿ, ಅದೇ ರೀತಿ ಆತ್ಮ ಮಾಡಿರುವ ಕರ್ಮಗಳು ದಿಂದ ಇನ್ನೊಂದು ಶರೀರಕ್ಕೆ ಬದಲಾವಣೆ ಆಗುತ್ತೆ ಅಂತ ಪ್ರಭುಪಾದರು. ಮತ್ತೆ ಆತ್ಮವು ಆಧ್ಯಾತ್ಮಿಕ ಲೋಕದಲ್ಲಿರುವ ತನ್ನ ನಿಜವಾದ ಧಾಮವನ್ನು ಮರೆತು, ಇಲ್ಲಿ ನೋಡಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಆತ್ಮವು ಆಧ್ಯಾತ್ಮಿಕ ಲೋಕದಲ್ಲಿರುವ ನಿಜವಾದ ಧಾಮವನ್ನು ಮರೆತು ಈ ಲೌಕಿಕ ಪ್ರಪಂಚವನ್ನು ಅನುಭವಿಸಲು ಬಯಸಿದಾಗ ಅಸ್ತಿತ್ವಕ್ಕೆ ಬಹಳ ಹೋರಾಟ ಮಾಡಬೇಕಾಗಿರುವ ಈ ಜೀವನವನ್ನು ಪಡೆಯುತ್ತದೆ.
ಸೊ ನಾವೆಲ್ಲ ಏನು ಆಧ್ಯಾತ್ಮಿಕ ಲೋಕದಲ್ಲಿ ಇರುವ ಒಂದು ನಿಜವಾದ ನಮ್ಮ ಈ ಆತ್ಮದ ಒಂದು ಧಾಮ. ಸೊ ಅದನ್ನು ಬಿಟ್ಟು ನಾವು ಈ ಲೌಕಿಕ ಪ್ರಪಂಚವನ್ನು ಅನುಭವಿಸಲು ಬಂದಿದ್ದೀವಿ. ಯಾವಾಗ ನಾವು ಅನುಭವಿಸಬೇಕು ಅಂತ ಬರ್ತೀವೋ ಅವಾಗ ಏನು, ಸೊ ನಮ್ಮ ಅಸ್ತಿತ್ವಕ್ಕೆ ಅಂದರೆ ಬಹಳ ಕಷ್ಟ ಹೋರಾಟ ಮಾಡಬೇಕಾಗಿರುತ್ತೆ ಈ ಜೀವನವನ್ನ ಪಡಿಬೇಕಂತ. ಸೊ ಆತ್ಮವನ್ನು ತನ್ನ ಪ್ರಜ್ಞೆಯನ್ನು ಭಗವಂತನ ಪರಮ ಪ್ರಜ್ಞೆಯೊಡನೆ ತಳಕು ಹಾಕಿಕೊಂಡಾಗ ಈ ಅಸಹಜ ಜೀವನವಾದ ಜನನ ಮರಣ ವ್ಯಾಧಿ ಮತ್ತು ವೃದ್ಧಾಪ್ಯಗಳ ಪುನರಾವರ್ತನೆಯನ್ನು ಕೊನೆಗೊಳಿಸಬಹುದು. ಸೊ ಈ 4 ಜನನ ಮರಣ ವ್ಯಾಧಿ ವೃದ್ಧಾಪ್ಯಗಳು ಯಾವಾಗ ನಾವು ಇದು ಕೊನೆಗೊಳಿಸಬೇಕು ಅನ್ನೋದು ಪ್ರಭುಪಾದರಲ್ಲಿ ಆತ್ಮ ತನ್ನ ಪ್ರಜ್ಞೆಯನ್ನು ಭಗವಂತನ ಪ್ರಜ್ಞೆಯೊಡನೆ, ನಾವು ಯಾವಾಗ ಭಗವಂತನ ಪ್ರಜ್ಞೆಗೆ ಹೋಗ್ತೀವೋ ಅವಾಗ ಮಾತ್ರ ಈ ಜೀವನದ ಜನನ ಮರಣ ವ್ಯಾಧಿ ಈ ದೋಷಗಳ ವೃದ್ಧಾಪ್ಯಗಳ ಪುನರಾವರ್ತನೆಯನ್ನು ಕೊನೆಗೊಳಿಸಬಹುದು. ಇದೇ ನಮ್ಮ ಕೃಷ್ಣ ಪ್ರಜ್ಞೆ ಆಂದೋಲನದ ಮೂಲ ತತ್ವ. ಸೊ ಈ ಕೃಷ್ಣ ಪ್ರಜ್ಞೆ ಸಂಸ್ಥೆಯ ಒಂದು ಉದ್ದೇಶ ಏನಪ್ಪ ಅಂದ್ರೆ ಇದೆ. ಸೊ ಆತ್ಮಕ್ಕೆ ನಾವು ಭಗವಂತನ ಒಂದು ಪ್ರಜ್ಞೆಯನ್ನು ಪ್ರಚಾರ ಮಾಡುವುದಕ್ಕೆ ಒಂದು ನಮ್ಮ ಉದ್ದೇಶ. ಸೊ ನಾವು ಯಾವಾಗ ಭಗವಂತನ ಕೃಷ್ಣ ಪ್ರಜ್ಞೆಯನ್ನು ಪಡಿತೀವೋ ಈ ಜನನ ಮರಣ ವ್ಯಾಧಿ ವೃದ್ಧಾಪ್ಯಗಳು ನಾವು ಕೊನೆಗೊಳಿಸಬಹುದು ಅಂತ. ಆಮೇಲೆ ಪ್ರಭುಪಾದರು ಬದಲಿ ಹೃದಯ ಜೋಡೆಯನ್ನು ಕುರಿತು ಹೇಳುವುದಾದರೆ, ಹೃದಯದಲ್ಲಿ ಆತ್ಮವಿಲ್ಲದಿದ್ದರೆ ಅದು ಯಶಸ್ವಿಯಾಗುವುದಿಲ್ಲ. ಹೃದಯ ಜೋಡಣೆಯನ್ನು ಕುರಿತು ಹೇಳುವುದಾದರೆ ಹೃದಯದಲ್ಲಿ ಆತ್ಮವಿಲ್ಲದಿದ್ದರೆ ಅದು ಯಶಸ್ವಿ ಆಗುವುದಿಲ್ಲ. ಆದುದರಿಂದ ಆತ್ಮದ ಅಸ್ತಿತ್ವವನ್ನು ಒಪ್ಪಿಕೊಳ್ಳಬೇಕು. ಲೈಂಗಿಕ ಕ್ರಿಯೆಯಲ್ಲಿ ಆತ್ಮವಿಲ್ಲದಿದ್ದರೆ ಗರ್ಭೋತ್ಪತ್ತಿ ಆಗುವುದಿಲ್ಲ. ಸೊ ಒಬ್ಬ ಹೆಂಗಸು ಒಬ್ಬ ಗಂಡಸು ಅವರು ಲೈಂಗಿಕ ಸಂಪರ್ಕ ಹೊಂದಿದಾಗ ಸೊ ಪುರುಷರ ಒಂದು ವೀರ್ಯದ ಕಣವನ್ನು ಒಬ್ಬ ಹೆಂಗಸರ ಯೋನಿಯಲ್ಲಿ ಪ್ರವೇಶಿಸಿದಾಗ ಅದು ಗರ್ಭ ಉತ್ಪತ್ತಿಯಾಗುವುದಿಲ್ಲ. ಅದು ಗರ್ಭಧಾರಣೆ ಅಂದ್ರೆ ಗರ್ಭ ಉತ್ಪತ್ತಿ ಆಗುತ್ತದೆ. ಸೊ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ಆತ್ಮದ ಅಸ್ತಿತ್ವವನ್ನು ನಾವು ಒಪ್ಕೋಬೇಕು. ಆದರೆ ಲೈಂಗಿಕ ಕ್ರಿಯೆಯಲ್ಲಿ ಆತ್ಮವಿಲ್ಲದಿದ್ದರೆ ಅವಾಗ ಏನಾಗುತ್ತೆ, ಗರ್ಭ ಉತ್ಪತ್ತಿ ಆಗುವುದಿಲ್ಲ. ಒಂದೊಂದು ಸಾತಿ ಗರ್ಭ ಉತ್ಪತ್ತಿ ಆಗುವುದಿಲ್ಲ. ಯಾವಾಗ ಗರ್ಭ ಉತ್ಪತ್ತಿ ಆಗುತ್ತೆ, ಆ ಬೀಜ ಫಲವಾಗಿ ಅಂದ್ರೆ ಅದು ಆತ್ಮ ಆ ಪುರುಷರ ಒಂದು ವೀರ್ಯದಲ್ಲಿ ಆತ್ಮ ಆಶ್ರಯ ಪಡುವಾಗ ಮಾತ್ರ ಅದು ಗರ್ಭದಲ್ಲಿ ಬೀಜ ಮತ್ತೆ ಶರೀರ ಬೆಳೆಯುತ್ತೆ. ಇಲ್ಲ ಅಂದ್ರೆ ಅದು ಗರ್ಭಧಾರಣೆ ಆಗುವುದಿಲ್ಲ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಗರ್ಭ ಉತ್ಪತ್ತಿ ಆಗುವುದಿಲ್ಲ, ಗರ್ಭಧಾರಣೆ ಆಗುವುದಿಲ್ಲ. ಗರ್ಭ ನಿರೋಧಕಗಳಿಂದ ಗರ್ಭಕೋಶ ಕೆಟ್ಟು ಹೋಗುತ್ತದೆ. ಸೊ ಆತ್ಮನ ನೆಲೆಗೆ ಅದು ಸ್ಥಳವಾಗುವುದಿಲ್ಲ. ಅದು ದೇವರ ನಿಯಮಕ್ಕೆ ವಿರುದ್ಧವಾದದ್ದು. ಸೊ ದೇವರ ಆದೇಶದಂತೆ ಆತ್ಮ ಒಂದು ನಿರ್ದಿಷ್ಟ ಗರ್ಭಕೋಶಕ್ಕೆ ಬರುತ್ತಾನೆ. ಸೊ ಇದೆಲ್ಲ ಭಗವಂತನ ಒಂದು ನಿರ್ದೇಶನದಿಂದ ನಡೆಯುತ್ತೆ. ಸೊ ಹೇಗೆ ನಾವು ಏನಾದರೂ ಒಂದು ಆತ್ಮ ಒಂದು ಗರ್ಭಕೋಶದಲ್ಲಿ ಆಶ್ರಯ ಪಡಿಬೇಕು ಅಂದ್ರೆ ಅದು ಭಗವಂತನ ಒಂದು ನಿಯಮ ಅನುಸಾರವಾಗಿ ಮಾತ್ರ ನಡೆಯುತ್ತದೆ ಅಂತ ಹೇಳುತ್ತೆ. ಸೊ ಆ ದೇವರ ಒಂದು ನಿಯಮಕ್ಕೆ ವಿರುದ್ಧವಾಗಿ ನಾವು ಹೋದ್ರೆ ಅದು ನಡೆಯುವುದಿಲ್ಲ. ಸೊ ದೇವರ ಆದೇಶದಂತೆ ಆತ್ಮ ಒಂದು ನಿರ್ದಿಷ್ಟ ಗರ್ಭಕೋಶಕ್ಕೆ ಬರುತ್ತಾನೆ ಅವನ ಕರ್ಮಗಳ ಅನುಗುಣವಾಗಿ.
ಸೊ ಆದರೆ ಈ ಗರ್ಭ ನಿರೋಧಕದಿಂದ ಅವರಿಗೆ ಅಲ್ಲಿ ಸ್ಥಳ ನಿರಾಕರಣೆಯಾಗುತ್ತದೆ. ಆಗ ಆ ಆತ್ಮನನ್ನು ಬೇರೆಡೆ ಇರಿಸಬೇಕಾಗುತ್ತದೆ. ಸೊ ಇದೆಲ್ಲ ನಾವು ಈ ಪ್ರಪಂಚದಲ್ಲಿ ನಾವು ನೋಡ್ತಾ ಇರ್ತೀವಿ. ಯಾವುದ್ಯಾವುದೋ ರೀತಿಗಳಲ್ಲಿ ನಾವೆಲ್ಲ ಏನೇನೋ ಪ್ರಯತ್ನ ಮಾಡ್ತೀವಿ. ಸೊ ಅದೆಲ್ಲ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ. ಗರ್ಭ ನಿರೋಧಕಗಳಿಂದ ಗರ್ಭಕೋಶ ಕೆಟ್ಟು ಹೋಗುತ್ತದೆ, ಆತ್ಮನೆಲೆಗೆ ಅದು ಸ್ಥಳವಾಗುವುದಿಲ್ಲ. ಆಮೇಲೆ ಆತ್ಮ ಒಂದು ನಿರ್ದಿಷ್ಟ ಗರ್ಭಕೋಶಕ್ಕೆ ಬರಬೇಕು ಅಂದ್ರೆ ಅದು ಭಗವಂತನ ಒಂದು ನಿಯಮಾನುಸಾರವಾಗಿ ಮಾತ್ರ ಆಗುತ್ತೆ. ಅದು ದೇವರ ಆದೇಶದಂತೆ ಆಗುತ್ತೆ, ಸುಮ್ಮನೆ ಆಗಲ್ಲ. ಅದೇನಾದ್ರೂ ಆತ್ಮ ಕೆಟ್ಟು ಪಾಪಗಳಿಂದ, ಕೆಟ್ಟು ಸಹವಾಸಗಳಿಂದ, ಕೆಟ್ಟು ಕರ್ಮಗಳ ಮಾಡುವುದರಿಂದ ಆಗ ಆ ಬೀಜ, ಆ ಜೀವಿ ಆ ಗರ್ಭದಲ್ಲಿ ಆಶ್ರಯ ಪಡುವುದಿಲ್ಲ. ಆದರೆ ಪ್ರಭುಪಾದರಲ್ಲಿ ಹೇಳ್ತಾರೆ, ಈ ಗರ್ಭ ನಿರೋಧಕದಿಂದ ಅವನಿಗೆ ಅಲ್ಲಿ ಸ್ಥಳ ನಿರಾಕರಣೆಯಾಗುತ್ತದೆ. ಸೊ ಇದೆಲ್ಲ ಪಾಪ. ಸೊ ಆಗ ಆತ್ಮವನ್ನು ಬೇರೆಡೆಗೆ ಇರಿಸಬೇಕಾಗುತ್ತದೆ. ಇದು ಪರಮ ಪುರುಷನ ಆಜ್ಞೆಯ ಉಲ್ಲಂಘನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಉದಾಹರಣೆಗೆ ಒಂದು ನಿರ್ದಿಷ್ಟವಾದ ಮನೆಯಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡಬೇಕಾಗಿದೆ ಎಂದುಕೊಳ್ಳೋಣ. ಅವನು ಆ ಮನೆಯನ್ನು ಪ್ರವೇಶಿಸಲೇ ಆಗದಷ್ಟು ಅಲ್ಲಿ ಗಲಭೆ ಇದ್ದರೆ ಅವನಿಗೆ ಬಹಳ ಅನುಕೂಲಕರವಾಗುತ್ತದೆ. ಅದು ನ್ಯಾಯ ಬಾಹಿರವಾದ ಹಸ್ತಕ್ಷೇಪ, ಇದು ಶಿಕ್ಷಾರ್ಹವಾದದ್ದು ಅಂತ ಪ್ರಭುಪಾದ ಹೇಳ್ತಾ ಇರೋದು. ಸೊ ಉದಾಹರಣೆ, ಒಂದು ನಿರ್ದಿಷ್ಟ ಮನೆಯಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡಬೇಕಾಗಿದ್ರೆ ಅಂತ ಹೇಳ್ಕೊಳ್ಳಿ. ಸೊ ಅವನೇನು ಆ ಮನೆಯ ಪ್ರವೇಶಿಸಲು ಆಗದಷ್ಟು ಅಲ್ಲಿ ಗಲಭೆ ಇದ್ದರೆ ಅವನಿಗೆ ಬಹಳ ಅನುಕೂಲವಾಗುತ್ತದೆ. ಇಲ್ಲ ಅಂದ್ರೆ ಏನಾಗುತ್ತೆ, ಸೊ ಅಲ್ಲಿಗೆ ಅವನು ಶಿಕ್ಷಾರ್ಹವಾದದ್ದು. ಮತ್ತೆ ಆತ್ಮಶೋಧನೆಯ ಕಾರ್ಯವನ್ನು ಕೈಗೆತ್ತುಕೊಂಡರೆ ಅದು ನಿಶ್ಚಯವಾಗಿಯೂ ವಿಜ್ಞಾನದ ಪ್ರಗತಿಯ ಸೂಚಕವಾಗುತ್ತದೆ. ಆತ್ಮಶೋಧನೆಯ ಕಾರ್ಯವನ್ನು ಕೈಗೆತ್ತುಕೊಂಡರೆ ಅದು ನಿಶ್ಚಯವಾಗಿಯೂ ವಿಜ್ಞಾನ ಪ್ರಗತಿಯ ಸೂಚಕವಾಗುತ್ತದೆ. ಆದರೆ ವಿಜ್ಞಾನದ ಮುನ್ನಡೆಯೊಂದರಿಂದಲೇ ಆತ್ಮವನ್ನು ಕಂಡುಹಿಡಿಯಲಾಗದು. ಸೊ ಆತ್ಮದ ಅಸ್ತಿತ್ವವನ್ನು ಸಾಂದರ್ಭಿಕ ತಿಳುವಳಿಕೆಯಿಂದ ಮಾತ್ರ ಅಂಗೀಕರಿಸಬಹುದು. ಆತ್ಮದ ಅಳತೆಯು ಒಂದು ಬಿಂದುವಿನ 10,000 ಅಂಶದಷ್ಟು ಎಂದು ನೀವು ವೈದಿಕ ಸಾಹಿತ್ಯದಲ್ಲಿ ನೋಡಬಹುದು. ಸೊ ಆತ್ಮದ ಒಂದು ಗಾತ್ರ ಅಂದ್ರೆ ಆತ್ಮದ ಒಂದು ಅಸ್ತಿತ್ವ ಯಾವ ತರ, ಒಂದು ಕೂದಲು ಇರುತ್ತಲ್ವಾ, ಆ ಕೂದಲು ಒಂದು ಟಿಪ್ ಕಟ್ ಮಾಡಿ ಆ ಟಿಪ್ ಅನ್ನು 10,000 ಪಟ್ಟು ಕಟ್ ಮಾಡಿದ್ರೆ ಅದು ಗಾತ್ರ, ಅದ್ರ ಅಳತೆ ಒಂದು ಬಿಂದುವಿನ 10,000 ಅಂಶದಷ್ಟು ಎಂದು ಇಲ್ಲಿ ವೈದಿಕ ಸಾಹಿತ್ಯ ಹೇಳುತ್ತೆ. ಕೇಶಾಗ್ರ ಶತಭಾಗಶ ಅಂತ ಭಗವದ್ಗೀತಾ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ. ಆತ್ಮದ ಗಾತ್ರ ಅದು ಪ್ರಮಾಣ. ಆತ್ಮದ ಒಂದು ಅಳತೆಯು ಅಷ್ಟು ಸಣ್ಣದಾಗಿರುತ್ತೆ, ಸೂಕ್ಷ್ಮವಾಗಿರುತ್ತೆ, ಅದನ್ನ ನೋಡುವುದಕ್ಕೂ ನಮ್ಗೆ ಆಗಲ್ಲ. ಸೊ ಭೌತ ವಿಜ್ಞಾನಿಯು ಒಂದು ಬಿಂದುವಿನ ಉದ್ದ ಅಗಲಗಳನ್ನು ಅಳೆಯಲಾರ. ಆದುದರಿಂದ ಭೌತಿಕ ವಿಜ್ಞಾನಿಗೆ ಆತ್ಮವನ್ನು ಹಿಡಿದುಕೊಳ್ಳುವುದು ಸಾಧ್ಯವಿಲ್ಲ. ಸೊ ಇದೆಲ್ಲ ಕೃಷ್ಣ ಭಗವದ್ಗೀತಾದಲ್ಲಿ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆದುದರಿಂದ ಭೌತಿಕ ವಿಜ್ಞಾನ ಆತ್ಮವನ್ನು ಹಿಡಿದುಕೊಳ್ಳುವುದು ಸಾಧ್ಯವಿಲ್ಲ. ವೇದ ಪ್ರಮಾಣದಿಂದ ಮಾತ್ರ ಆತ್ಮನ ಅಸ್ತಿತ್ವವನ್ನು ನೀವು ಅಂಗೀಕರಿಸಬಹುದು. ಸೊ ವೇದದಿಂದ ಮಾತ್ರ ನಾವು ಇದು ಅರ್ಥ ಮಾಡ್ಕೊಳ್ಳೋದು. ಸೊ ಅದರಿಂದನೇ ಮಹಾವಿಜ್ಞಾನಿಗಳು ಸೊ ಈಗ ಸಂಶೋಧನೆ ಮಾಡುತ್ತಿರುವುದನ್ನು ನಮ್ಮವರು ಬಹಳ ಹಿಂದೆಯೇ ವಿವರಿಸಿದ್ದಾರೆ.
ಸೊ ಮನುಷ್ಯನು ಆತ್ಮದ ಅಸ್ತಿತ್ವವನ್ನು ಕೊಂಡುಡನೆಯೇ ಭಗವಂತನ ಅಸ್ತಿತ್ವವನ್ನು ಅರಿತುಕೊಳ್ಳಬಲ್ಲವನಾಗುತ್ತಾನೆ. ಯಾವಾಗ ನಾವು ಆತ್ಮದ ಬಗ್ಗೆ, ಆತ್ಮದ ಪ್ರಮಾಣವನ್ನು, ಆತ್ಮದ ಒಂದು ಗುಣ, ಆತ್ಮದ ಬಗ್ಗೆ ನಾವು ತಿಳ್ಕೊಂತೀವೋ, ಅವಾಗ ದೇವರಿಗೂ ಆತ್ಮನಿಗೂ ಇರುವ ವ್ಯತ್ಯಾಸ, ದೇವರು ನಾವು ಆಟೋಮೆಟಿಕ್ ಆಗಿ ಭಗವಂತನ ಅಸ್ತಿತ್ವ ನಾವು ಅರ್ಥ ಮಾಡಿಕೊಳ್ಳಬಹುದು. ಸೊ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾರೆ, ದೇವರಿಗೂ ಆತ್ಮನಿಗೂ ಇಷ್ಟೇ ವ್ಯತ್ಯಾಸ. ಏನು? ಮನುಷ್ಯನ ಆತ್ಮದ ಅಸ್ತಿತ್ವವನ್ನು ಅರಿತುಕೊಳ್ಳಬೇಕು, ಭಗವಂತನ ಅಸ್ತಿತ್ವವು ಅರಿತುಕೊಳ್ಳುವನಾಗುತ್ತಾನೆ. ಸೊ ಇಷ್ಟೇ ಸೊ ದೇವರು ಬಹಳ ದೊಡ್ಡ, ಆತ್ಮಜೀವಿಯು ಬಹಳ ಚಿಕ್ಕ ಆತ್ಮ, ಆದರೆ ಗುಣಾತ್ಮಕವಾಗಿ ಅವರಿಬ್ಬರೂ ಸಮಾನ. ಸೊ ದೇವರು ಪ್ರಮಾಣದಲ್ಲಿ ಬಹಳ ದೊಡ್ಡವರು, ಆತ್ಮ ಬಹಳ ಚಿಕ್ಕವರು, ಆದರೆ ಗುಣಾತ್ಮಕವಾಗಿ ಅವರಿಬ್ಬರು ಸಮಾನ. ಆದುದರಿಂದ ದೇವರು ಸರ್ವಂತರ್ಯಾಮಿ, ಜೀವಿಯು ಒಂದು ಸ್ಥಳಕ್ಕೆ ಬದ್ಧ. ಸೊ ದೇವರು ಸರ್ವಂತರ್ಯಾಮಿ, ಪ್ರಮಾಣದಲ್ಲಿ ಅವರು ದೊಡ್ಡವರು, ಆದರೆ ಜೀವಿ ಮಾತ್ರ ಅಲ್ಪ ಅಂಶ ಮಾತ್ರ. ಅವನು ವಿಭು, ನಾವು ಅಣು, ನಾವು ಅಂಶ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಅಂತ ಕೃಷ್ಣ ಭಗವದ್ಗೀತದಲ್ಲಿ ಅದನ್ನ 15th ಚಾಪ್ಟರ್ 15ನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಸೊ ಒಂದು ಸ್ಥಳಕ್ಕೆ ಬದ್ಧ, ಆದರೆ ಸ್ವಭಾವ ಮತ್ತು ಗುಣಗಳು ಒಂದೇ ಆಗಿವೆ. ಸೊ ನಮ್ಮ ಸ್ವಭಾವ, ದೇವರ ಸ್ವಭಾವ, ನಮ್ಮ ಗುಣಗಳು, ಕೃಷ್ಣನ ಗುಣಗಳು ಎಲ್ಲ ಒಂದೇ. ಅದರಲ್ಲೇ ಭಗವಂತನಲ್ಲಿ ಬಹಳ ಗುಣಗಳಿರುತ್ತೆ, ನಮ್ಮಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಇರುತ್ತೆ. ಸೊ ಆತ್ಮವು ಎಲ್ಲಿದೆ, ಅದು ಎಲ್ಲಿಂದ ಬರುತ್ತದೆ ಎನ್ನುವುದೇ ಕೇಂದ್ರ ಪ್ರಶ್ನೆಯಾಗಿದೆ ಎಂದು ನೀವು ಹೇಳಿದ್ದೀರಿ. ಸೊ ಇದನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಕಷ್ಟವಲ್ಲ. ಆತ್ಮವು ಜೀವಿಯ ಹೃದಯದಲ್ಲಿ ನೆಲೆಸಿರುತ್ತದೆ. ಮರಣಾಂತರ ಇನ್ನೊಂದು ದೇಹದಲ್ಲಿ ಆಶ್ರಯವನ್ನು ಪಡೆಯುತ್ತದೆ ಎಂದು ನಾವು ಆಗಲೇ ಚರ್ಚೆ ಮಾಡಿದ್ದೀವಿ. ಸೊ ಬೆಂಕಿಯಿಂದ, ಪ್ರಭುಪಾದರು ಹೇಳ್ತಾರೆ, ಬೆಂಕಿಯಿಂದ ಕಿಡಿಯು ಬರುವಂತೆ ಮೂಲತಃ ಆತ್ಮವು ದೇವರಿಂದ ಬರುತ್ತದೆ. ಹಾಗೆ ದೊಡ್ಡ ಬೆಂಕಿ ಇರುತ್ತೆ, ಅದರಿಂದ ಕಿಡಿಗಳು ಅಂದ್ರೆ ಚಿಕ್ಕ ಚಿಕ್ಕ ಕಿಡಿಯು ಕೆಳಗೆ ಬಿದ್ದಾಗ ಅಥವಾ ಅಲ್ಲಿ ಇಲ್ಲಿ ಬೀಳ್ತಾ ಇರುತ್ತೆ. ಅದೇ ತರ ನಾವು ಈ ಆತ್ಮ, ನಾವು ಬಿದ್ದೋಗ್ಬಿಟ್ಟಿದ್ದೀವಿ, ಭಗವಂತನದಿಂದ ಬೇರೆ ಆಗಿದ್ದೀವಿ. ಸೊ ಅದೇ ಇಲ್ಲಿ ಹೇಳ್ತಾರೆ, ಬೆಂಕಿಯಿಂದ ಕಿಡಿಯು ಬರುವಂತೆ ಮೂಲತಃ ಆತ್ಮವು ದೇವರಿಂದ ಬರುತ್ತದೆ. ಸೊ ಕಿಡಿಯು ಕೆಳಗೆ ಬಿದ್ದಾಗ ಅಂದ್ರೆ ನಂದಿದಂತೆ ತೋರುತ್ತದೆ. ಮೂಲತಃ ಆತ್ಮದ ಕಿಡಿಯು ಆಧ್ಯಾತ್ಮಿಕ ಲೋಕದಿಂದ ಈ ಲೌಕಿಕ ಲೋಕಕ್ಕೆ ಬರುತ್ತದೆ. ಸೊ ನಾವು ಇಲ್ಲೆಲ್ಲ ಬಿದ್ದೋಗ್ಬಿಟ್ಟಿದ್ವಿ. ಸೊ ಲೌಕಿಕ ಲೋಕದಲ್ಲಿ ಆತ್ಮನು 3 ಬೇರೆ ಬೇರೆ ಸ್ಥಿತಿಗಳಿಗೆ ಒಳಪಡುತ್ತಾನೆ. ಸೊ ಲೌಕಿಕ ಲೋಕದಲ್ಲಿ ಆತ್ಮ 3 ಬೇರೆ ಬೇರೆ ಸ್ಥಿತಿಗಳಿಗೆ ಒಳಪಡುತ್ತಾನೆ. ಅವನನ್ನೇ ಪ್ರಕೃತಿ ಗುಣಗಳು ಎಂದು ಕರೆಯುತ್ತಾರೆ. ಸೊ ನಾವು ಹೇಗೋ ಹಾಗೆ ಭಗವಂತನದಿಂದ ಬೇರೆ ಆಗ್ಬಿಟ್ಟಿದ್ದೀವಿ. ಸೊ ಇಲ್ಲಿ ಬಂದ ತಕ್ಷಣ, ಆಕ್ಚುಲಿ ನಾವು ಇಲ್ಲಿ ಬಂದ ತಕ್ಷಣ ಏನಾಗುತ್ತೆ, ಈ ಗುಣಗಳ, ಈ ಪ್ರಕೃತಿ ಗುಣಗಳ ಪ್ರಭಾವದಿಂದ ನಾವು ಕಲುಷಿತರಾಗಿದ್ದೀವಿ ಅಂತ ಹೇಳ್ತಾ ಇರೋದು. ಸೊ ಬೆಂಕಿಯ ಕಿಡಿಯು ಒಣ ಹುಲ್ಲಿನ ಮೇಲೆ ಬಿದ್ದರೆ ಬೆಂಕಿಯು ಗುಣವೇ ಮುಂದುವರಿಯುತ್ತದೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಗುಣಗಳಿದೆ ಅಲ್ವಾ, ಪ್ರಭುಪಾದರು ಅವ್ರು ಹೇಳ್ತಾ ಇದ್ದಾರೆ, ಇವಾಗ ಬೆಂಕಿ ಕಿಡಿಯು ಒಂದು ಹುಲ್ಲಿನ ಮೇಲೆ ಬಿದ್ದರೆ ಬೆಂಕಿಯು ಗುಣವೇ ಮುಂದುವರಿಯುತ್ತದೆ. ಆ ಗುಣದ ಪ್ರಭಾವ ಹಾಗೆ ಇರುತ್ತೆ, ಆ ಬೆಂಕಿಯ ಗುಣವ. ಆದರೆ ಒಂದು ವೇಳೆ ನೆಲದ ಮೇಲೆ ಬಿದ್ದಾಗ ನೆಲವು ಅನುಕೂಲಕರವು ಆಗಿಲ್ಲದಿದ್ದರೆ ತನ್ನ ಅಗ್ನಿಯ ಸ್ವಭಾವವನ್ನು ಪ್ರಕಟಗೊಳಿಸಲಾರದು. ನೆಲದ ಮೇಲೆ ಬಿದ್ದೋಗುತ್ತೆ. ನೆಲದ ಮೇಲೆ ಬಿದ್ದರೆ ಏನಾಗುತ್ತೆ, ಅದು ಬೆಂಕಿಯದ ಸ್ವಭಾವ, ಅದು ಸ್ಲೋಲಿ ಏನಾಗುತ್ತೆ, ಆರೋಗ್ಬಿಡುತ್ತೆ.
ಅನುಕೂಲಕರವಾಗಿಲ್ಲದಿದ್ದರೆ ತನ್ನ ಅಗ್ನಿ ಸ್ವಭಾವವನ್ನು ಪ್ರಕಟಗೊಳಿಸಲಾರದು. ಇನ್ನೊಂದು ಪ್ರಭುಪಾದರು, ನೀರಿನಲ್ಲಿ ಬಿದ್ದರೆ ಅದೇನಾಗುತ್ತೆ, ಹಾರಿ ಹೋಗುತ್ತೆ ಪೂರ್ತಿಯಾಗಿ. ಸೊ ಇದು ಏನು ಗೊತ್ತಾ, ಈ 3 ಉದಾಹರಣೆ ಪ್ರಭುಪಾದರು ಹೇಳ್ತಾ ಇರೋದು, ಒಂದು ಸತ್ವಗುಣ, ಒಂದು ರಜೋಗುಣ, ಒಂದು ತಮೋಗುಣ ಅಂತ. ಸೊ ಹೀಗೆ ನಾವು 3 ಜೀವನ ಸ್ಥಿತಿಗಳನ್ನು ಕಾಣುತ್ತೇವೆ. ಸೊ ಒಬ್ಬ ಜೀವಿಯು ತನ್ನ ಆಧ್ಯಾತ್ಮಿಕ ಸ್ವಭಾವನೆ ಸಂಪೂರ್ಣವಾಗಿ ಮರೆತು ಬಿಡ್ತಾನೆ. ಇನ್ನೊಬ್ಬ ಬಹುತೇಕ ಮರೆತು ಬಿಟ್ಟಿದ್ದರೂ ಆಧ್ಯಾತ್ಮಿಕ ಸ್ವಭಾವ ಕಿಂಚಿತ್ ಅಂಶವನ್ನು ಹೊಂದಿರುತ್ತಾನೆ. ಮೂರನೆಯವನು ಆಧ್ಯಾತ್ಮಿಕ ಪರಿಪೂರ್ಣತೆಯ ಅನ್ವೇಷಣೆಯಲ್ಲಿಯೇ ಸಂಪೂರ್ಣವಾಗಿ ಮಗ್ನನಾಗಿರುತ್ತಾನೆ. ಸೊ ಇದು ಪ್ರಕೃತಿ ಗುಣಗಳ ಸ್ವಭಾವ. ಒಬ್ಬನು ಸ್ವಲ್ಪ ತಿಳುವಳಿಕೆ ಇರುತ್ತೆ ಆಧ್ಯಾತ್ಮಿಕದ ಬಗ್ಗೆ, ಇನ್ನೊಬ್ಬನು ಆಧ್ಯಾತ್ಮಿಕದಲ್ಲಿ ಇದ್ದುಕೊಂಡು ಅವನು ಅಭ್ಯಾಸ ಮಾಡುವುದಕ್ಕೆ ಮತ್ತೆ ಪುನಃ ಪರಿಪೂರ್ಣ ಆಗುವುದಕ್ಕೆ ಅವನು ಪ್ರಯತ್ನ ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಪೂರ್ತಿಯಾಗಿ ಮರ್ತೋಗ್ಬಿಡ್ತಾನೆ. ಪೂರ್ತಿಯಾಗಿ ಏನಂದ್ರೆ, ಬೆಂಕಿ ಕಣ ನೀರಲ್ಲಿ ಬಿದ್ದಿದ್ರೆ ಏನಾಗುತ್ತೆ, ಪೂರ್ತಿಯಾಗಿ ಆ ಬೆಂಕಿಯ ಗುಣ ಸ್ವಭಾವ ಪೂರ್ತಿಯಾಗಿ ಆರೋಗ್ಬಿಡುತ್ತೆ ಅದು. ಸೊ ಮತ್ತೆ ಆತ್ಮದ ಆಧ್ಯಾತ್ಮಿಕ ಕಿಡಿಯಿಂದ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಸಾಧಿಸುವ ನಿಜವಾದ ವಿಧಾನ ಹೊಂದಿದೆ. ಸೊ ಆತ್ಮನಿಗೆ ಸೂಕ್ತವಾದ ಮಾರ್ಗದರ್ಶನ ದೊರಕಿದರೆ ಆತನು ಮೂಲತಃ ಎಲ್ಲಿಂದ ಪತನ ಹೊಂದಿದೆನೋ ಆ ಸ್ಥಾನವಾದ ಭಗವದ್ಧಾಮಕ್ಕೆ ಮತ್ತೆ ಸುಲಭವಾಗಿ ಮರಳಿ ಹೋಗುತ್ತಾನೆ. ಸೊ ಇದು ಈ ಆತ್ಮದ ಒಂದು ಸ್ವಭಾವ. ಹೇಗೆ ನಾವು ಆಧ್ಯಾತ್ಮಿಕ ಜಗತ್ತಲ್ಲಿ ಇದ್ದುಕೊಂಡು ಕೆಳಗೆ ಬೀಳ್ತೀವಿ ಅನ್ನೋದಕ್ಕೆ ಪ್ರಭುಪಾದರು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ ಈ ಪೂರ್ತಿ ಪ್ಯಾರಾಗ್ರಾಫದಲ್ಲಿ. ನಾವು ಹೇಗೆ ಬೀಳ್ತೀವಿ, ಈ ಲೌಕಿಕ ಲೋಕಕ್ಕೆ ಬಂದ ತಕ್ಷಣ ಏನಾಗುತ್ತೆ, ಸೊ ಇದೆಲ್ಲ ಪ್ರಭುಪಾದರು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಸೊ ವೈದಿಕ ಸಾಹಿತ್ಯದ ಈ ಅಧಿಕೃತ ಮಾಹಿತಿಯನ್ನು ಆಧುನಿಕ ವಿಜ್ಞಾನದ ತಿಳುವಳಿಕೆಯ ಆಧಾರದ ಮೇಲೆ ಆಧುನಿಕ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದರೆ ಮಾನವ ಸಮಾಜಕ್ಕೆ ಅದು ಒಂದು ದೊಡ್ಡ ಕಾಣಿಕೆಯಾಗುತ್ತದೆ. ಸೊ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ವೈದಿಕ ಸಾಹಿತ್ಯ ಈ ಅಧಿಕೃತ ಮಾಹಿತಿಯನ್ನು ಆಧುನಿಕ ವಿಜ್ಞಾನದ ತಿಳುವಳಿಕೆಯ ಆಧಾರದ ಮೇಲೆ ಆಧುನಿಕ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದರೆ ಮಾನವ ಸಮಾಜಕ್ಕೆ ಅದು ಒಂದು ದೊಡ್ಡ ಕಾಣಿಕೆಯಾಗುತ್ತದೆ. ಸತ್ಯ ಸಂಗತಿ ಈಗಾಗಲೇ ಇದೆ, ಅದನ್ನು ಆಧುನಿಕರಿಗೆ ತಿಳಿಯುವಂತೆ ನಿರೂಪಿಸಬೇಕಾಗಿದೆ ಅಷ್ಟೇ. ಸೊ ತಮ್ಮ ವಿಶ್ವಾಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅಂತ. ಸೊ ಪ್ರಭುಪಾದರು ಒಬ್ಬರು ವಿಜ್ಞಾನಿಗೆ ಪತ್ರ ಬರೆಯುವರು ನೋಡಿ. ಪ್ರಭುಪಾದರು ಇಲ್ಲೂ ಅವರಿಗೆ ಜ್ಞಾನ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್, ಗುರುವಿನ ಆಯ್ಕೆ. ಗುರು ಎಂದರೆ ಏನು? ಇದು ಬಹಳ ಮುಖ್ಯವಾದ ಅಧ್ಯಾಯ. ಸೊ ಗುರುವಿನ ಆಯ್ಕೆ ಯಾವ ಥರ ಮಾಡ್ಕೋಬೇಕು ಅಂತ. ಸೊ ಫಸ್ಟ್ ಆಫ್ ಆಲ್, ಗುರು ಎಂದರೆ ಏನು? ಗುರು ಎಂಬ ಶಬ್ದ ನಮ್ಮ ಕಿವಿಗೆ ಬಿದ್ದಿದೊಡನೆ ವ್ಯಂಗ್ಯ ಚಿತ್ರದಂತಹ ರೂಪವು ನಮ್ಮ ಕಣ್ಣೆದುರು ಮೂಡುತ್ತದೆ. ಪ್ರಭುಪಾದರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ಗುರು ಎಂಬ ಶಬ್ದ ನಮ್ಮ ಕಿವಿಗೆ ಬಿದ್ದಿದ್ರೊಡನೆ ವ್ಯಂಗ್ಯ ಚಿತ್ರದಂತಹ ರೂಪವು ನಮ್ಮ ಕಣ್ಣೆದುರು ಮೂಡುತ್ತದೆ. ಜಡೆಗಟ್ಟಿದ ಉದ್ದಗಡ್ಡ, ನಾವು ಏನ್ ತಿಳ್ಕೊಂತೀವಿ, ಗುರು ಅಂದ ತಕ್ಷಣ ಒಂದು ಕಷಾಯ ವಸ್ತ್ರ ಇರುತ್ತೆ, ಅವ್ರಿಗೊಂದು ದೊಡ್ಡ ಗಡ್ಡ ಇರುತ್ತೆ, ಅವ್ರು ಈ ತರ ಇರ್ತಾರೆ, ಆ ತರ ಇರ್ತಾರೆ. ಸೊ ಇದು ಪ್ರಭುಪಾದರು ಜಸ್ಟ್ ಆಧುನಿಕ ಯುಗಕ್ಕೆ ಯಾವ ತರ ಸಾಧುಗಳು ಗುರುಗಳು ಇರ್ತಾರೆ ಅನ್ನೋದು ಪ್ರಭುಪಾದರು ಆ ಆಧುನಿಕ ಯುಗದ ಒಂದು ಉದ್ದೇಶದಿಂದ ಪ್ರಭುಪಾದರು ವಿವರಣೆವಾಗಿ ನಮ್ಗೆ ಮಾಡ್ತಾ ಇದ್ದಾರೆ. ಸೊ ಜಡೆಗಟ್ಟಿದ ಉದ್ದಗಡ್ಡ, ನೀಳ ಕಷಾಯ ವಸ್ತ್ರ,
ದೂರದ ಯಾವುದೋ ನಿಗೂಢ ಸತ್ಯದಲ್ಲಿ ಧ್ಯಾನಮಗ್ನನಾದ ವಿಚಿತ್ರ ಮುದುಕನ ಚಿತ್ರ ಕಾಣಿಸುತ್ತದೆ, ಅಥವಾ ಆಧ್ಯಾತ್ಮಿಕ ತೃಷೆಯುಳ್ಳ ತರುಣರನ್ನು ಸುಲಭವಾಗಿ ಮರಳು ಮಾಡುವ ನಕಲಿ ವಿಶ್ವೋಪದೇಶಕ ಎಂಬ ಭಾವನೆ ನಮಗೆ ಮೂಡುತ್ತದೆ. ಆದರೆ ನಿಜವಾಗಿ ಗುರು ಎಂದರೆ ಯಾರು? ನಮಗೆ ತಿಳಿಯದೇ ಇರುವುದು ಅವನಿಗೆ ಏನು ತಿಳಿದಿದೆ? ಇದು ನಾವು ತಿಳ್ಕೋಬೇಕು. ಅವನು ಹೇಗೆ ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತಾನೆ? 1973ರಲ್ಲಿ ಇಂಗ್ಲೆಂಡಿನಲ್ಲಿ ನೀಡಿದ ಒಂದು ಉಪನ್ಯಾಸದಲ್ಲಿ ಶೀಲ ಪ್ರಭುಪಾದರ ಬೆಳಕು ಚೆಲ್ಲುವಂತಹ ಉತ್ತರಗಳನ್ನು ನೀಡಿದ್ದಾರೆ. ಇದು 1973ರಲ್ಲಿ ಇಂಗ್ಲೆಂಡ್ ನೀಡಿದ ಒಂದು ಉಪನ್ಯಾಸದಲ್ಲಿ ಹೇಳಿರುವ ಒಂದು ವಿಷಯ ಗುರು ಬಗ್ಗೆ. ಯಾವ ಥರ ಗುರುವನ್ನು ಆಯ್ಕೆ ಮಾಡ್ಕೋಬೇಕು, ಗುರು ಹೇಗಿರ್ತಾರೆ, ಅವರ ಗುಣಗಳೇನು, ಅವರ ಸ್ವಭಾವವೇನು, ಅವರು ಯಾವ ರೀತಿ ನಡ್ಕೊತಾರೆ, ನಿಜವಾದ ಗುರಿ ಅಂದರೆ ಏನು, ಗುರು ಅಂದರೆ ಅವನು ವ್ಯಂಗ್ಯವಾಗಿ ಅಂದರೆ ಉದ್ದ ಗಡ್ಡ ಕಷಾಯ ವಸ್ತ್ರ ಅಥವಾ ಯಾವುದೋ ಒಂದು ಧ್ಯಾನವಾಗಿ ವಿಚಿತ್ರ ಒಂದು ಮುದುಕನಂತೆ ಈ ಥರ ಇರ್ತಾನೆ. ಸೊ ಇದೆಲ್ಲ ಗುರು. ಗುರು ಅಂದರೆ ಏನು ಗೊತ್ತಾ? ಗುರು ಯಾರು? ನಮಗೆ ತಿಳಿಯದೇ ಇರುವುದು ಅವನಿಗೆ ಏನು ತಿಳಿದಿದೆ, ಹೇಗೆ ನಮಗೆ ಜ್ಞಾನೋದಯವನ್ನು ಉಂಟು ಮಾಡುತ್ತಾನೆ, ಇಂಥ ಇದೆಲ್ಲ ನಾವು ನೋಡಬೇಕು ಆ ಗುರುವಲ್ಲಿ. ಸೊ ಅದಕ್ಕೆ ಪ್ರಭುಪಾದರು ಒಂದು ಶ್ಲೋಕವನ್ನು ಕೋಟ್ ಮಾಡ್ತಾ ಇದ್ದಾರೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಇದು ಗುರು ಉದ್ದೇಶ. ಗುರು ಅಂದರೆ ಹೀಗೆ, ಹೇಗೆ ಒಬ್ಬ ಜೀವಿ ಅಜ್ಞಾನವೆಂಬ ಅಂಧಕಾರದಲ್ಲಿ ಜನಿಸಿದ್ದೆ, ನಾವೆಲ್ಲ ಅದೇ ರೀತಿ ಅಜ್ಞಾನದಿಂದಾನೇ ನಾವು ಈ ಅಂಧಕಾರದಲ್ಲಿ ಜನ್ಮ ತಗೊಂಡಿದ್ದೀವಿ. ಆದರೆ ಗುರು ಏನ್ ಮಾಡ್ತಾನೆ? ಜ್ಞಾನ ದೀವಟಿಕೆಯಿಂದ ನನ್ನ ಕಣ್ಣ ತೆರೆದರು. ನಿಜವಾದ ಗುರು ಏನ್ ಮಾಡ್ತಾರೆ? ಈ ಅಜ್ಞಾನದಿಂದ, ಯಾಕಂದ್ರೆ ಈ ಅಜ್ಞಾನ ಅನ್ನೋದು ಏನೋ ಒಂದು ಅಂಧಕಾರ ಇದ್ದಂಗೆ. ಸೊ ಈ ಅಂಧಕಾರದಿಂದ ಜ್ಞಾನದ ದೀವಟಿ ಅಂದ್ರೆ ಪ್ರಕಾಶ, ಒಂದು ಬೆಳಕನ್ನು ತೋರಿಸ್ತಾನೆ, ಕಣ್ಣು ತೆರೆದು ತೋರಿಸ್ತಾನೆ ಅಜ್ಞಾನದಿಂದ ಜ್ಞಾನಕ್ಕೆ. ಸೊ ಅಂಥವರಿಗೆ ನಾವು ಗುರುವು ಗೌರವ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಸೊ ಪ್ರಭುಪಾದರು ಇಲ್ಲಿ ಹೇಳ್ತಾರೆ, ಅಜ್ಞಾನ ಎಂದರೆ ಬುದ್ಧಿಹೀನತೆ ಅಥವಾ ಅಂಧಕಾರ. ಅಜ್ಞಾನ ಅಂದ್ರೆ ಬುದ್ಧಿಹೀನತೆ ಅಥವಾ ಅಂಧಕಾರ, ಏನು ತಿಳುವಳಿಕೆ ಇಲ್ಲ. ನಾನು ಯಾರು, ಭಗವಂತ ಯಾರು, ಈ ಭೌತಿಕ ಪ್ರಪಂಚ ಅಂದ್ರೆ ಏನು, ನನಗೂ ಭಗವಂತನಿಗೂ ಏನು ಸಂಬಂಧ ಇದೆ, ನಾನು ಯಾತಕ್ಕೋಸ್ಕರ ನನ್ನ ಜೀವನ ಈ ಥರ ದುಃಖಗಳಿಂದ ನರಳ್ತಾ ಇದ್ದೀನಿ, ನನ್ನ ಕೆಲಸ ಏನು, ನಾನು ಏನು ಮಾಡಬೇಕು, ಹೇಗೆ ಜೀವನ ನಡೆಸಬೇಕು, ಇದೆಲ್ಲ ಜಿಜ್ಞಾಸೆ, ಇದೆಲ್ಲ ಒಂದು ಪ್ರಶ್ನೆ ಮಾಡಿದ್ರೆ ಅದು ನಿಜವಾದ ಜ್ಞಾನ. ಬುದ್ಧಿಹೀನತೆ ಅಂದ್ರೆ ಅಂಧಕಾರ. ಇದು ಯಾವುದು ಪ್ರಶ್ನೆಗಳಿಲ್ಲದೆ ಜೀವನ ನಡೆಸುವುದು ಅಂಧಕಾರ. ಸೊ ಈ ಕೋಣೆಯಲ್ಲಿರುವ ಎಲ್ಲ ದೀಪಗಳು ತಟ್ಟನೆ ಹಾರಿ ಹೋದರೆ ನಾವಾಗಲಿ ಬೇರೆಯವರಾಗಲಿ ಎಲ್ಲಿ ಕುಳಿತಿದ್ದಾರೆ ಎಂದು ನಮಗೇ ಹೇಳಲು ಆಗುವುದಿಲ್ಲ. ಸೊ ಪ್ರಭುಪಾದ್ರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಲ್ಲಿ ಒಂದು ಪ್ರವಚನ ನಡೀತಾ ಇದೆ ಹಾಲಲ್ಲಿ. ಸೊ ಆ ದೀಪಗಳು ಅಂದ್ರೆ ಕರೆಂಟ್ ಹೋದ ತಕ್ಷಣ, ಇವಾಗ ಕರೆಂಟ್ ಹೋದ ತಕ್ಷಣ ನೀವೆಲ್ಲ ಎಲ್ಲೆಲ್ಲ ಕುತ್ಕೊಂಡಿರಿ, ಕರೆಂಟ್ ಹೋದ ತಕ್ಷಣ ಏನು ನಿಮ್ಗೆ ನೀವೇ ಯಾರು ಗೊತ್ತಾಗಲ್ಲ, ಎಲ್ಲಿ ಕುಳಿತಿದ್ರಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಇದು ಗೊಂದಲಮಯವಾಗುತ್ತದೆ. ಹಾಗೆಯೇ ನಾವೆಲ್ಲರೂ ಈ ಲೌಕಿಕ ಪ್ರಪಂಚದ ಕತ್ತಲಿನಲ್ಲಿದ್ದೇವೆ. ಇದು ತಮಸ್ಸಿನ ಪ್ರಪಂಚ. ತಮಸ್ ಅಥವಾ ತಿಮಿರ ಎಂದರೆ ಕತ್ತಲು. ಸೊ ಈ ಲೌಕಿಕ ಪ್ರಪಂಚವು ಕತ್ತಲುಮಯವಾಗಿದೆ. ಆದುದರಿಂದ ಇದನ್ನು ಬೆಳಗಿಸಲು ಬಿಸಿಲು ಅಥವಾ ಬೆಳದಿಂಗಳು ಬೇಕು. ಅದಿದ್ರೆ ಮಾತ್ರ ಕತ್ತಲು. ಕೃಷ್ಣ ಸೂರ್ಯ ಸಮ, ಮಾಯಾ ಅಂಧಕಾರ ಅಂತ ಹೇಳ್ತೆ ಶಾಸ್ತ್ರ. ಕೃಷ್ಣ ಎಲ್ಲಿದ್ರೆ ಅಲ್ಲಿ ಬೆಳಕು, ಮಾಯಾ ಎಲ್ಲಿದ್ರೆ ಅಲ್ಲಿ ಕತ್ತಲೆ. ಕೃಷ್ಣ ಸೂರ್ಯ, ಕೃಷ್ಣ ನಾವು ಎಲ್ಲಿ ನೆನ್ಸ್ಕೊಂತೀವೋ ಅಲ್ಲಿ ಏನು ಬೆಳಕು ಬಂದ್ಬಿಡುತ್ತೆ. ಸೊ ಅದೇ ರೀತಿ ಅದು ಕೃಷ್ಣನ ಯಾವಾಗ ಮರ್ತೋಗ್ತೀವೋ ನಾವು ಕತ್ತಲಲ್ಲಿದ್ದಾಗ. ಸೊ ಅದರ ಬೇರೊಂದು ಲೋಕವಿದೆ, ಅದು ಆಧ್ಯಾತ್ಮಿಕ ಲೋಕ. ಅದು ಈ ಅಂಧಕಾರದ ಆಚೆಗಿದೆ.
ಆ ಲೋಕವನ್ನು ಕೃಷ್ಣನು ಭಗವದ್ಗೀತಾದಲ್ಲಿ ಹೀಗೆ ವರ್ಣನೆ ಮಾಡ್ತಾನೆ. ಸೊ ಇಲ್ಲಿ ಏನು ಗೊತ್ತಾ, ಸೊ ಈ ಲೌಕಿಕ ಜಗತ್ತು ಹೇಗಿದೆ ಅನ್ನೋದು ಮತ್ತೆ ಆಧ್ಯಾತ್ಮಿಕ ಲೋಕ ಹೇಗಿರುತ್ತೆ ಅನ್ನೋದು ಪ್ರಭುಪಾದರು ಇದು ಮಾಡ್ತಾ ಇದ್ದಾರೆ. ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಾಹ ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮ ಪದಂ. ಸೊ ಕೃಷ್ಣ ಇಲ್ಲಿ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ, ನನ್ನ ಈ ಧಾಮವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಅಥವಾ ವಿದ್ಯುತ್ ಆಗಲಿ ಬೆಳಗಿಸುವುದಿಲ್ಲ. ಈ ಧಾಮವನ್ನು ಸೇರಿದವರು ಎಂದೂ ಈ ಲೌಕಿಕ ಪ್ರಪಂಚಕ್ಕೆ ಮರಳಿ ಬರುವುದಿಲ್ಲ. ಇದು ಆಧ್ಯಾತ್ಮಿಕ ಜಗತ್ತು ಗುಣಗಳು. ಸೊ ಅಲ್ಲಿ ಏನು ಸೂರ್ಯ ಇರಲ್ಲ, ಚಂದ್ರ ಇರಲ್ಲ, ಅಥವಾ ಕರೆಂಟ್ ವಿದ್ಯುತ್ತು ಇರಲ್ಲ, ಬೆಳಗಿಸುವುದೂ ಇಲ್ಲ. ಸೊ ಆ ಧಾಮ ಸೇರಿದವರು ಎಂದಿಗೂ ಈ ಲೌಕಿಕ ಪ್ರಪಂಚಕ್ಕೆ ಮರಳೆ ಬರುವುದಕ್ಕೆ ಅವಕಾಶ ಇಲ್ಲ. ಅದು ಆಧ್ಯಾತ್ಮಿಕ ಜಗತ್ತು. ಸೊ ತನ್ನ ಶಿಷ್ಯರನ್ನು ಕತ್ತಲೆಯಿಂದ ಬೆಳಕಿಗೆ ಕರೆದೊಯ್ಯುವುದೇ ಗುರುಗಳ ಕೆಲಸ. ಸೊ ನಿಜವಾದ ಗುರು ಕೆಲಸ ಏನಪ್ಪಾ ಅಂದ್ರೆ, ತನ್ನ ಶಿಷ್ಯರನ್ನು ಅಂದ್ರೆ ಅಜ್ಞಾನದಿಂದ ಜ್ಞಾನದ ಬೆಳಕಿಗೆ ಕರೆದುಕೊಂಡು ಹೋಗುವುದೇ ಗುರುಗಳ ಕೆಲಸ. ಸೊ ವ್ಯಕ್ತಿಯು ಅರಿಯದೆ ರೋಗದ ಸೋಂಕು ತಗಲಿಸಿಕೊಳ್ಳುವಂತೆ ಈಗ ಪ್ರತಿಯೊಬ್ಬನು ಅಜ್ಞಾನದ ಕಾರಣದಿಂದ ದುಃಖವನ್ನು ಅನುಭವಿಸುತ್ತಿದ್ದಾನೆ. ಸೊ ಇಲ್ಲಿ ಪ್ರಭುಪಾದರು ಒಬ್ಬ ವ್ಯಕ್ತಿ ನಾವು ಯಾರಾದ್ರೂ ಸಂಪರ್ಕ ಪಡಿಬೇಕು ಅಂದ್ರೆ ನಾವು ಅವ್ರ ಬಗ್ಗೆ ತಿಳ್ಕೋಬೇಕು. ಆ ವ್ಯಕ್ತಿಯನ್ನು ಹರಿಯದೆ ಹೇಗೆ, ಸೊ ಅವನು ಯಾವ ತರ ಇದ್ದಾನೆ, ಹೇಗಿರ್ತಾನೆ, ಒಳ್ಳೆಯವನ ಕೆಟ್ಟವನ, ಸೊ ಇದೆಲ್ಲ ತಿಳ್ಕೋಬೇಕು. ಆವಾಗ ನಾವು ಅವನ ಹತ್ರ ಸಂಪರ್ಕ ಹೊಂದಬೇಕು, ಸಹವಾಸ ಪಡಿಬೇಕು. ಇಲ್ಲ ಅಂದ್ರೆ ಏನು, ಇಲ್ಲಿ ಪ್ರಭುಪಾದರು ವ್ಯಕ್ತಿಯು ಅರೆಯದೆ ರೋಗದ ಸೋಂಕು ತಗಲಿಸಿಕೊಳ್ಳುವಂತೆ. ಸೊ ಈಗ ಪ್ರತಿಯೊಬ್ಬನು ಅಜ್ಞಾನದ ಕಾರಣದಿಂದ ದುಃಖವನ್ನು ಅನುಭವಿಸುತ್ತಿದ್ದಾನೆ. ಸೊ ಮನುಷ್ಯನು ಆರೋಗ್ಯದ ನಿಯಮಗಳನ್ನು ಅರಿಯದಿದ್ದರೆ ಯಾವ ಸೋಂಕು ತಗಲುತ್ತದೆಂದು ಅವನಿಗೆ ತಿಳಿಯುವುದಿಲ್ಲ. ಅದಕ್ಕೆ ಮನುಷ್ಯನಿಗೆ ಗೊತ್ತಾಗಬೇಕು, ನಾವಿದ್ದೀವಿ, ನಮ್ಮ ಜೀವನ ನಡೆಸ್ತಾ ಇದ್ದೀವಿ, ನಾವಿದೆಲ್ಲ ತಿಳ್ಕೋಬೇಕು. ನಮ್ಗೆ ಗೊತ್ತಾಗಬೇಕು ಆರೋಗ್ಯ ಅಂದ್ರೆ ಏನು, ಅನಾರೋಗ್ಯ ಅಂದ್ರೆ ಏನು, ನಿಯಮಗಳೇನು. ನಾವಿದೆಲ್ಲ ಗೊತ್ತಿಲ್ಲದೆ ನಾವು ಏನಾಗುತ್ತೆ, ಸೋಂಕು ತಗುಲುತ್ತದೆಂದು ಅವನಿಗೆ ನಾವು ತಿಳಿಯುವುದಿಲ್ಲ. ಆದರೆ ಅದರಿಂದನೇ ನಾವು ಜ್ಞಾನ ದೀಪದಲ್ಲಿ ಬೆಳಿಬೇಕು. ಸೊ ಅಜ್ಞಾನದಿಂದ ಸೋಂಕು ತಗುಲುತ್ತದೆ, ನಾವು ರೋಗದಿಂದ ನರಳುತ್ತೀವಿ, ಅಪರಾಧಿಯು. ಸೊ ನನಗೆ ಕಾನೂನು ಗೊತ್ತಿರಲಿಲ್ಲ ಎಂದು ಹೇಳಬಹುದು, ಆದರೆ ಅವನು ಅಪರಾಧಿ ಮಾಡಿದರೆ ಅವನಿಗೆ ಕ್ಷಮೆ ದೊರೆಯುವುದಿಲ್ಲ. ಸೊ ಈ ಅಜ್ಞಾನದಿಂದ ನಾವು ಏನೇ ಮಾಡಿದ್ರು ಕ್ಷಮೆ ದೊರೆಯುವುದಿಲ್ಲ. ಪ್ರಭುಪಾದರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡಿ. ನನ್ಗೆ ಅದು ಕಾನೂನು ಗೊತ್ತಿಲ್ಲ, ನನಗೆ ಇದಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ, ನಾನು ಅಪರಾಧಿ, ನಿರಪರಾಧಿ, ಇದೆಲ್ಲ ಏನೂ ಇಲ್ಲ. ನಾವು ತಿಳ್ಕೋಬೇಕು. ಜ್ಞಾನ ದೀಪದ ಒಂದು ಬೆಳಕದಲ್ಲಿ ನಾವು ಬೆಳಿಬೇಕು. ಸೊ ಆದರೆ ಅವನು ಅಪರಾಧಿ ಮಾಡಿದರೆ ಅವನಿಗೆ ಕ್ಷಮೆ ದೊರೆಯುವುದಿಲ್ಲ. ಸೊ ಅಜ್ಞಾನವನ್ನು ನೇರವಾಗಿ ಒಡ್ಡಲಾಗುವುದಿಲ್ಲ. ಹಾಗೆಯೇ ಬೆಂಕಿಯು ಸುಡುತ್ತದೆ ಎಂದು ತಿಳಿಯದೆ ಮಗುವು ಮುಟ್ಟುತ್ತದೆ. ಸೊ ಇದು ಮಗು ನಾನು ಸುಡುತ್ತೀನಿ ಎನ್ನುವುದು ಅದಕ್ಕೆ ತಿಳಿದಿಲ್ಲ. ಸೊ ಬೆಂಕಿ ಯೋಚಿಸುವುದಿಲ್ಲ, ಇಲ್ಲಿ ಕ್ಷಮೆಗೆ ಅವಕಾಶವಿಲ್ಲ. ಸೊ ಅದೇ ರೀತಿ ಪ್ರಭುಪಾದರು ಎಷ್ಟು ಚೆನ್ನಾಗಿ, ಒಂದು ಮಗು ಇರುತ್ತೆ, ಮಗು ಹೋಗುತ್ತೆ ಅಲ್ಲಿ ಬೆಂಕಿ ಮುಂದೆ, ಹೋದ ತಕ್ಷಣ ಕೈ ಆಗುತ್ತೆ. ಆ ಬೆಂಕಿಗೇನು ಗೊತ್ತಾ, ಇದು ಮಗು, ಮುಟ್ಬೇಡ, ಸುಡುತ್ತೆ, ಏನೂ ಇಲ್ಲ, ಸುಟ್ಟುತ್ತೆ. ಸೊ ಅದೇ ರೀತಿ ಜೀವಿ ಈ ಭೌತಿಕ ಲೌಕಿಕ ಜಗತ್ತಲ್ಲಿ ಇರುವಾಗ ನಾವು ಏನೇ ಅಜ್ಞಾನದಿಂದ ಏನೇ ಮಾಡಿದ್ರು, ಏನೇ ಕರ್ಮಗಳು ಪಾಪಗಳು ಅದು ಇದು ಮಾಡಿದ್ರು ಆ ಕರ್ಮಗಳ ಪ್ರತಿಫಲಕ್ಕೆ ನಾವು ಗುರಿ ಆಗಲೇಬೇಕು. ಅದಕ್ಕೆ ಕ್ಷಮೆ ಅವಕಾಶವಿಲ್ಲ. ಅದಕ್ಕೆ ಪ್ರಭುಪಾದರು ಮುಂದೆ ಏನು ಹೇಳ್ತಾ ಇದ್ದಾರೆ, ರಾಜ್ಯದ ಕಾನೂನುಗಳು ಇರುವಂತೆ ಕಟ್ಟುನಿಟ್ಟಾದ ಪ್ರಕೃತಿ ನಿಯಮಗಳೂ ಇವೆ. ಈ ರಾಜ್ಯಕ್ಕೆ ಕಾನೂನುಗಳು ಗೌರ್ಮೆಂಟು ಮಾಡಿಕೊಟ್ಟಿದೆ. ಅದೇ ರೀತಿ
ಈ ಸೃಷ್ಟಿಗೆ ಪ್ರಕೃತಿ ನಿಯಮಗಳು, ಕಾನೂನುಗಳಿದ್ದಾಗೆ ನಾವು ಆ ಕಾನೂನುಗಳನ್ನು ಪಾಲಿಸಬೇಕು. ಅವುಗಳನ್ನು ತಿಳಿಯದಿದ್ದರೆ ಅವು ಏನ್ ಮಾಡುತ್ತೆ, ನಮಗೆ ಶಿಕ್ಷಕ್ಕೆ ನಾವು ಒಳಗಾಗ್ತೀವಿ. ಇಲ್ಲ, ಇದು ನಾನು ಅಜ್ಞಾನದಿಂದ ಇದ್ದೀನಿ, ಏನಾದರೂ ತಪ್ಪು ಮಾಡಿದ್ರೆ ನಳಬೇಕಾಗತ್ತೆ ಅಷ್ಟೇ. ಸೊ ಇದು ನಿಯಮ. ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಮಯಧ್ಯಕ್ಷೇನ ಪ್ರಕೃತೆ ಸುಯತೆ ಚರಾಚರಂ. ಪ್ರಕೃತಿ ಪ್ರಭುಪಾದರು ದೈವಿಯೇಚ ಗುಣಮಯಿ ಮಮ ಮಾಯ ದುರತೆ ಇದೆಲ್ಲ ಪ್ರಭುಪಾದರು ಭಗವದ್ಗೀತದಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ನಿಯಮವು ರಾಜ್ಯದ ನಿಯಮವಾಗಲಿ ಅಥವಾ ಪ್ರಕೃತಿ ನಿಯಮವಾಗಲಿ ಅದನ್ನು ಉಲ್ಲಂಘಿಸಿದರೆ ಯಾತನೆಗೊಳಗಾಗುವ ಅಪಾಯ ಉಂಟು. ಇದು ಆದ್ದರಿಂದ ನಾವು ಜ್ಞಾನಕ್ಕೆ ಬರಬೇಕು. ಸೊ ಯಾವ ಮಾನವ ಜೀವಿಯು ಯಾತನೆಗೊಳಗಾಗದಂತೆ ನೋಡಿಕೊಳ್ಳುವುದೇ ಗುರುವಿನ ಕೆಲಸ. ಅಂತ ಗುರುಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಸೊ ಇಲ್ಲಿ ಪ್ರಭುಪಾದರು ಹೇಳೋದೇನು ಗೊತ್ತಾ, ಗುರುವು ಅವನ ಗುಣ, ಅವನು ಯಾವ ಥರ ಇರ್ತಾನೆ ಗುರುವು. ಸೊ ಇದೆಲ್ಲ ನಾವು ತಿಳ್ಕೋಬೇಕು. ಯಾವ ಮಾನವ ಜೀವಿಯೋ ಯಾತನೆಗೊಳಗಾಗದಂತೆ ನೋಡಿಕೊಳ್ಳುವುದೇ ಗುರುವಿನ ಕೆಲಸ. ತಾನು ದುಃಖಿಯಲ್ಲವೆಂದು ಯಾರೂ ಹೇಳಿಕೊಳ್ಳಲಾರರು, ಅದು ಅಸಾಧ್ಯ. ಸೊ ನಾನು ದುಃಖಿಯಲ್ಲವೆಂದು ಯಾರೂ ಹೇಳಿಕೊಳ್ಳಲಾರ, ಅದು ಅಸಾಧ್ಯ. ಈ ಲೌಕಿಕ ಪ್ರಪಂಚದಲ್ಲಿ 3 ವಿಧವಾದ ದುಃಖಗಳಿವೆ: ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ. ಈ ದುಃಖಗಳು ಭೌತಿಕ ದೇಹ ಮತ್ತು ಮನಸ್ಸು, ಇತರ ಜೀವಿಗಳು ಮತ್ತು ನಿಸರ್ಗದ ಶಕ್ತಿಗಳಿಂದ ಉಂಟಾಗುತ್ತವೆ. ಸೊ ಈ ದುಃಖಗಳಿಂದ ನಾನು ಬೇರೆ ಆಗಿದ್ದೀನಿ, ನನಗೆ ದುಃಖಗಳಿಲ್ಲ ಅಂತ ಹೇಳಿಕೊಳ್ಳುವ ಜೀವಿನೇ ಇಲ್ಲ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ. ಈ ದುಃಖಗಳು ಭೌತಿಕ ದೇಹ ಮತ್ತು ಮನಸ್ಸು ಮತ್ತು ಇತರ ಜೀವಿಗಳ ಶಕ್ತಿಗಳಿಂದ ಉಂಟಾಗುತ್ತವೆ. ಸೊ ನಾವು ಮಾನಸಿಕ ಆಳಲನ್ನು ಅನುಭವಿಸುವುದು ಅಥವಾ ಇರುವೆ, ಸೊಳ್ಳೆ ಅಥವಾ ನೊಣಗಳಂಥ ಕ್ರಿಮಿಕೀಟಗಳಾದ ಇತರ ಜೀವಿಗಳಿಂದ ದುಃಖಕ್ಕೀಡಾಗಬಹುದು, ಅಥವಾ ಇನ್ಯಾವುದೋ ಅಧಿಕತಮ ಶಕ್ತಿಯಿಂದ ಬಾಧೆಗೊಳಗಾಗಬಹುದು. ಅತಿವೃಷ್ಟಿ ಅನಾವೃಷ್ಟಿಗಳ ಹಾವಳಿ ಆಗಬಹುದು. ಇದು ಅತಿವೃಷ್ಟಿ ಅನಾವೃಷ್ಟಿ ಏನು, ದೇವತೆಗಳಿಂದ ಬರುವುದು. ಆಮೇಲೆ ಇನ್ನೊಂದು ಬೇರೆ ಜೀವಿಗಳಿಂದ ಬರುವುದು. ಅತಿಯಾಗಿ ಬೇಗೆಯೋ ಅತಿಯಾದ ಶೀತವು ಉಂಟಾಗೋದ್ರಿಂದ ಅದು ಪ್ರಕೃತಿಯಿಂದ ಬರುವುದು. ಹೀಗೆ ಅನೇಕ ಬಗೆಯ ದುಃಖಗಳನ್ನು ಪ್ರಕೃತಿ ನಮ್ಮ ಮೇಲೆ ಹೇರುತ್ತದೆ. ಸೊ ಈಗ ಈ ಲೌಕಿಕ ಪ್ರಪಂಚದಲ್ಲಿ 3 ಬಗೆಯ ದುಃಖಗಳನ್ನು ಪ್ರತಿಯೊಬ್ಬನೂ ಅವುಗಳಲ್ಲಿ 1 ಅಥವಾ 2 ಅಥವಾ 3 ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಸೊ ಈ ದುಃಖದಿಂದ ತಾನು ಮುಕ್ತನಾಗಿದ್ದೇನೆಂದು ಯಾರೂ ಹೇಳಲಾರರು. ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಇರುವ ಜೀವಿ ಸೊ ಇದೆಲ್ಲ ಅನುಭವಿಸಲೇಬೇಕು ಅಂತ ಪ್ರಭುಪಾದರು. ಸೊ ಇದರಿಂದ ನಾನು ದೂರ ಆಗಿದ್ದೀನಿ ಹೇಳ್ಕೊಳ್ಳುವುದಕ್ಕೆ ಯಾರೂ ಇಲ್ಲ. ಯಾಕಂದ್ರೆ ಈ ಭೌತಿಕ ಪ್ರಪಂಚ, ಈ ಆಧುನಿಕ ಪ್ರಪಂಚದ ಒಂದು ಉದ್ದೇಶ ಇದೆ. ಸೊ ಇದು ಸೊ ಇವತ್ತು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಸೊ ಮತ್ತೆ ಸೊ ನೆಕ್ಸ್ಟ್ ಅಂದರೆ ಬರುವ ವಾರದಲ್ಲಿ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು. ಹರೇ ಕೃಷ್ಣ ಎಲ್ಲರಿಗೂ. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ.